ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರಿಲ್ರು ಬಂಧುಗಳೇ? ಇರಾನ್ ನಾಯಕನ ಜೀವಂತಿಕೆ ಕುರಿತು ಊಹಾಪೋಹಗಳು ಹಬ್ಬಿದ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಇರಾನ್ ಮಾಧ್ಯಮಗಳು ಸುಳ್ಳು ಸುದ್ದಿ ಹರಡಲು ಆರಂಭವಾಗಿದೆ. ಇದಕ್ಕೆ ಕಾರಣ ಏನು, ಅಸಲಿಯತ್ತೇನು ಎಂಬ ವಿಚಾರ ಇಲ್ಲಿದೆ ನೋಡಿ. ಬಂಧುಗಳೇ, ಇರಾನ್ ನಾಯಕ ಮಜ್ತೂಬಾ ಮೆಕೇನಿಯ ಸಾವಿನ ಸುದ್ದಿಯ ಊಹಾಪೋಹಗಳ ಬೆನ್ನಲ್ಲೇ ಬಿಬಿ ಎಲ್ಲಿದ್ದಾರೆ, ಅಂದರೆ ಇದೀಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎಲ್ಲಿದ್ದಾರೆ ಎಂಬ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿದೆ. ಅವರ ಇರುವಿಕೆಯ ಕುರಿತು ಸಾಕಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಸಾವಿನ ಬಗ್ಗೆ ಊಹಾಪೋಹಗಳು ಹಬ್ಬಲು ಕಾರಣ ಇತ್ತೀಚಿನ ನೆತನ್ಯಾಹು ಅವರ ವಿಡಿಯೋವೊಂದು ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಅವರ ಕೈ ಮೇಲೆ ಕೆಳಗೆ ಸಂಚರಿಸುವಾಗ ಬಲಗೈನಲ್ಲಿ 6 ಬೆರಳಿದ್ದಂತೆ ತೋರಿಸ್ತಾ ಇತ್ತು. ಹೀಗಾಗಿ ಅದು ನೆತನ್ಯಾಹು ಅವರ ಫೇಕ್ ವಿಡಿಯೋ, ಎಐ ಬಳಸಿ ಮಾಡಲಾಗಿದೆ, ನೆತನ್ಯಾಹು ಬದುಕಿಲ್ಲ ಎಂಬ ಸುದ್ದಿ ಹಬ್ಬಿಸಲಾಗಿತ್ತು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ಹತ್ಯೆ ಮಾಡಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹಬ್ಬಿದೆ. ಇರಾನ್ ಬೆಂಬಲಿತ ಮಾಧ್ಯಮಗಳಲ್ಲೂ ಇದೇ ಸುದ್ದಿ. ಅಲ್ಲದೆ ಬೆಂಜಮಿನ್ ನೆತನ್ಯಾಹು ಅವರ ಮಗ ಅಂತರ್ಜಾಲದಲ್ಲಿ ಬಹಳ ಚುರುಕಿನಿಂದ ಇರುವಂತಹ ವ್ಯಕ್ತಿಯಾಗಿದ್ದರು. ಆದರೆ ಯಾಯಿರ್ ನೆತನ್ಯಾಹು ಮಾರ್ಚ್ 8-9 ನಂತರ ಯಾವುದೇ ಪೋಸ್ಟ್ ಹಾಕದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ತಂದೆ ಇಲ್ಲದಿರುವುದು ದುಃಖಕ್ಕೆ ಕಾರಣ ಎಂದು ಸುದ್ದಿ ಹಬ್ಬಿಸಲಾಗಿದೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ಅಲ್ಲದೆ ನೆತನ್ಯಾಹು ಅವರ ಪೋಸ್ಟ್ಗಳನ್ನು ಹಾಕಿ ಡಿಲೀಟ್ ಮಾಡುತ್ತಿದ್ದಾರೆ ಎಂಬ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಇರಾನ್ನ ಕೆಲವು ಸರ್ಕಾರಿ ಬೆಂಬಲಿತ ಮಾಧ್ಯಮಗಳು ಕೂಡ ನೆತನ್ಯಾಹು ಸಾವಿನ ಕುರಿತು ವರದಿ ಪ್ರಸಾರ ಮಾಡಿವೆ. ಇರಾನ್ನ ಖೈಬರ್ ಕ್ಷಿಪಣಿಗಳು ನೇರವಾಗಿ ಇಸ್ರೇಲ್ ಪ್ರಧಾನಿ ಕಚೇರಿ ಮತ್ತು ಸೇನಾ ನೆಲೆಗಳಿಗೆ ಅಪ್ಪಳಿಸಿವೆ. ನೆತನ್ಯಾಹು ಗತಿ ಏನಾಗಿದೆ ಎಂದು ಯಾರೂ ತಿಳಿದಿಲ್ಲ ಎಂದು ಸುದ್ದಿ ಬಿತ್ತರಿಸಿದವು. ತಸ್ನೀಮ್ ಮತ್ತು ಪಾರ್ಸ್ನಂತಹ ಇರಾನಿಯನ್ ನ್ಯೂಸ್ ಏಜೆನ್ಸಿಗಳು ನೆತನ್ಯಾಹು ಕಚೇರಿಯ ಮೇಲೆ ದಾಳಿ ನಡೆದಿದೆ ಎನ್ನಲಾದ ಸುದ್ದಿಯ ಬಗ್ಗೆ ವರದಿ ಮಾಡಿ ಇಸ್ರೇಲ್ ಪ್ರಧಾನಿಯ ಸಾವಿನ ಶಂಕೆ ವ್ಯಕ್ತಪಡಿಸಿದ್ವು. ಶತ್ರು ಪ್ರಳಯದಲ್ಲಿ ಗೊಂದಲ ಸೃಷ್ಟಿಸಲು ಇರಾನ್ ಈ ಸುಳ್ಳು ಸುದ್ದಿಯನ್ನು ಒಂದು ಅಸ್ತ್ರವಾಗಿ ಬಳಸಿಕೊಂಡಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಅಷ್ಟೇ ಅಲ್ಲದೆ ನೆತನ್ಯಾಹು ಗಾಯಗೊಂಡಿದ್ದಾರೆ ಎಂಬಂತೆ ಬಿಂಬಿಸುವ ಎಐ ಸೃಷ್ಟಿತ ಕೆಲವು ನಕಲಿ ಫೋಟೋಗಳು ಕೂಡ ಇಂಟರ್ನೆಟ್ನಲ್ಲಿ ಹರಿದಾಡಿದವು. ಇಸ್ರೇಲ್ ಪ್ರಧಾನಿಯ ಎಕ್ಸ್ ಖಾತೆಯಿಂದ ಮಾಡಲಾದ ಒಂದು ಪೋಸ್ಟ್ ಡಿಲೀಟ್ ಮಾಡಲಾಗಿದೆ ಎಂದು ಸುಳ್ಳು ಸ್ಕ್ರೀನ್ಶಾಟ್ಗಳು ಕೂಡ ವೈರಲ್ ಆಗಿದ್ದವು. ಯುದ್ಧದ ಸಮಯದಲ್ಲಿ ಎದುರಾಳಿಯ ನೈತಿಕ ಸ್ಥೈರ್ಯ ಕುಗ್ಗಿಸಲು ಇಂತಹ ಸುಳ್ಳು ಸುದ್ದಿಗಳು ದೊಡ್ಡ ಅಸ್ತ್ರವಾಗಿ ಬಳಕೆಯಾಗುವುದು ಅಸಾಮಾನ್ಯ. ಇರಾನ್ ಕೂಡ ಇದೇ ತಂತ್ರವನ್ನು ಅತ್ಯಂತ ಚಾಣಾಕ್ಷತನದಿಂದ ಬಳಸಿದೆ ಎನ್ನಲಾಗಿದೆ. ಆದರೆ ಇಸ್ರೇಲ್ ಪ್ರಧಾನಿ ಕಚೇರಿ ಈ ಸುದ್ದಿ ಸುಳ್ಳು ಎಂದು ಹೇಳಿದೆ. ಇವೆಲ್ಲ ಸುಳ್ಳು ಸುದ್ದಿ, ಪ್ರಧಾನಿ ಆರಾಮವಾಗಿದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. 6 ಬೆರಳುಗಳಿರುವ ವಿಡಿಯೋದಲ್ಲಿ ಯಾವುದೇ ಎಐ ಬಳಕೆ ಮಾಡಿಲ್ಲ, ಅದು ಕೇವಲ ಸ್ಕ್ರೀನ್ ಗ್ರ್ಯಾಬ್ ಹಾಗೆ ಕಾಣುತ್ತಿದೆ ಎಂದು ತಜ್ಞರು ದೃಢಪಡಿಸಿದ್ದಾರೆ. ಅಲ್ಲದೆ ಎಲನ್ ಮಾಸ್ಕ್ ಒಡೆತನದ ಎಐ ಗ್ರೂಪ್ ಸೇರಿದಂತೆ ಹಲವು ಸಂಸ್ಥೆಗಳು ಫ್ಯಾಕ್ಟ್ ಚೆಕ್ಗಳನ್ನು ನೆತನ್ಯಾಹು ಸಾವಿನ ವದಂತಿಗಳು ಸುಳ್ಳು ಎಂದು ದೃಢಪಡಿಸಿದೆ.